ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು. ನಿಮ್ಮ ಅಪ್ಪ ನೀವು. ಓಯ್ ನಿಮ್ಮ ಅಪ್ಪಂದ ಸ್ಟೇಷನ್ ಪೊಲೀಸ್ ಹೋಗ್ತಾ ಇರು, ಹೋಗ್. ಅದರಲ್ಲೂ ಸಭ್ಯಸ್ಥ ಪಕ್ಷದ ಒಬ್ಬ ಯುವ ನೇತಾರ ಫೈರ್ ಬ್ರ್ಯಾಂಡ್ ಹರೀಶ್ ಪೂಂಜಾ ಕಾಕಿ ಹಾಕೊಂಡು ಯೂನಿಫಾರ್ಮ್ ಅಲ್ಲಿರುವಂತಹ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅಂದ್ರೆ ಜನಸಾಮಾನ್ಯರಿಗೊಂದು ಕಾನೂನು, MLA-ಗಳಿಗೊಂದು ಕಾನೂನು. ಪೊಲೀಸರನ್ನ ಕಸದ ಕಡ್ಡಿ ತರ ನೋಡ್ತಾನೆ ಅಂತಂದ್ರೆ ಈ ವ್ಯವಸ್ಥೆ ಅದೆಷ್ಟು ಕುಲಗೆಟ್ಟು ಹೋಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಓಯ್ ನಿಮ್ಮಪ್ಪಂದ ಸ್ಟೇಷನ್ ಪೊಲೀಸ್ ಹೋಗ್ತಾ ಇರು, ಹೋಗ್. ಇದು ನಾನು ಹೇಳಿದ್ದಲ್ಲಪ್ಪ. ನಮ್ಗೆ ಈ ಥರದ ರೌಡಿ ಲ್ಯಾಂಗ್ವೇಜ್ ಬರಲ್ಲ. ಈ ಲ್ಯಾಂಗ್ವೇಜನ್ನು ಯೂಸ್ ಮಾಡಿರೋದು ಒಬ್ಬ ಯುವ ಮುಖಂಡ, ಅದರಲ್ಲೂ ಸಭ್ಯಸ್ಥ ಪಕ್ಷದ ಒಬ್ಬ ಯುವ ನೇತಾರ ಫೈರ್ ಬ್ರ್ಯಾಂಡ್ ಹರೀಶ್ ಪೂಂಜಾ. ಜಾಗ್ರತೆ ನೀವು. ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು. ನಿಮ್ಮ ಅಪ್ಪ ನೀವು. ಸ್ಟೇಷನ್ ನಿಮ್ಮ ಅಪ್ಪ ತಿಳ್ಕೊಂಡಿದ್ರು ನೀವು. ಸಾರ್ವಜನಿಕ ಅಂದ್ರೆ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ ನೀವು. ಅಮಾಯಕರ ದೌರ್ಜನ್ಯ ಮಾಡಿದ ಸ್ಟೇಷನ್ ನಿಮ್ದು. ಬೆಳ್ತಂಗಡಿ ಶೇಖರಣ್ಣ ನಿಮ್ದು ಅಮಾಯಕರ ದೌರ್ಜನ್ಯ ಮಾಡಿದ. ಯಾರು ತಿಳ್ಕೊಂಡಿದ್ರಿ ನೀವು? ಯೂನಿಫಾರ್ಮ್ ಇದೆ ಅಂತ ಹೇಳಿ ಎಲ್ಲವನ್ನ ಮಾಡ್ಬೋದು, ಗೊತ್ತಾಯ್ತಾ? ಎಸ್, ಹರೀಶ್ ಪೂಂಜಾ ಅವ್ರಿಗೆ ಕೋಪ ಬರೋದಕ್ಕೂ ಒಂದು ಕಾರಣ ಇದೆ ಅಂತೆ. ಪಾಪ ಅವ್ರ ಪಕ್ಷದ ಯಾರೋ ತಾಲೂಕು ಘಟಕದ ಅಧ್ಯಕ್ಷ ಅಂತೆ ಅಕ್ರಮವಾಗಿ ಕಲ್ಲು ಕ್ವಾರಿ ನಡೆಸ್ತಾ ಇದ್ದಂತೆ. ಅಕ್ರಮವಾಗಿ ಕಲ್ಲು ಕ್ವಾರಿ ನಡೆಸ್ತಾ ಇರೋ ವಿಷಯ ಬೆಳ್ತಂಗಡಿ ಪೊಲೀಸರಿಗೆ ಗೊತ್ತಾಯ್ತಂತೆ. ಅವರು ದರ್ದರ ಅಂತ ಹೋಗಿ ಬರ್ಬರ ಅಂತ ಆತನ ಎಳ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರಂತೆ. ಈ ವಿಷಯ ಗೊತ್ತಾಗಿ ಹರೀಶ್ ಪೂಂಜಾ ಅವರು ಕೆಂಡಾಮಂಡಲವಾಗಿ ಹೋಗ್ತಾರೆ. ಕಾಲರ್ ಏರಿಸಿ ಮೈಯೆಲ್ಲ ಬೆಂಕಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೀರೋ ತರ ತಮ್ಮ ಏನು ಚೇಲಾಗಳ ಜೊತೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಏನ್ರಿ ದೌರ್ಜನ್ಯ ನಡೆಸ್ತೀರೇನ್ರಿ? ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ನಿಮ್ಮ ಅಪ್ಪಂದೇನ್ರಿ ಪೊಲೀಸ್ ಸ್ಟೇಷನ್ನು ಅಂತ ಕಾಕಿ ಹಾಕೊಂಡು ಯೂನಿಫಾರ್ಮ್ ಅಲ್ಲಿರುವಂತಹ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅವ್ರನ್ನ ಹಿಗ್ಗಾಮಗ್ಗ ಜಾಡಿಸ್ತಾರೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಪೊಲೀಸರು ಸುಮ್ಮನೆ ಕೂತಿರ್ತಾರೆ. ಈ ವಿಷಯ ಬಹಿರಂಗವಾಗುತ್ತೆ. ಇದಾದ ಮೇಲೆ ಅವ್ರು ಮಾಡಿರುವಂತಹ ಭಾಷಣಗಳನ್ನು ಕೂಡ ನಿಮ್ಗೆ ತೋರಿಸ್ಬೇಕು. ಬಟ್ ಪಾಯಿಂಟ್ ಅದಲ್ಲ. ಪಾಯಿಂಟ್ ಏನು ಅಂತಂದ್ರೆ, ಒಬ್ಬ MLA ಕಾನೂನನ್ನ ಪಾಲಿಸಬೇಕಾದವರು ಮತ್ತು ಇತರರಿಗೆ ಸಾರ್ವಜನಿಕರಿಗೆ ಮಾದರಿಯಾಗಿರ್ಬೇಕಾದಂಥವ್ರು, ಉದಾಹರಣೆಯಾಗಿ ನಿಲ್ಬೇಕಾಗಿರುವಂಥವ್ರು. ಕಾನೂನನ್ನ ಪಾಲಿಸುವ ವಿಚಾರದಲ್ಲಿ ಇನ್ನೊಬ್ಬರಿಗೆ ಉದಾಹರಣೆಯಾಗಿರ್ಬೇಕಾದಂಥ ಹರೀಶ್ ಪೂಂಜಾ ಅವರು ಸ್ವತಃ ರೌಡಿ ತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರನ್ನ ಬೆದರಿಸಿ ಅವ್ರಿಗೆ ಬಾಯಿಗೆ ಬಂದಂತೆ ಬೈದು ಮತ್ತೆ ಹೊರಗಡೆ ಬಂದು ದೊಡ್ಡದಾಗಿ ಭಾಷಣ ಹೊಡಿತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ಪೊಲೀಸರು ದಿಢೀರಂತ ಎಚ್ಚೆತ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋ ತರ ನಾಟಕ ಮಾಡಿ, ಏನು ನೋಡಬೇಕು ಪೊಲೀಸರು ದಂಡೇ ಹೋಗುತ್ತೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ. ಅಲ್ಲಿರುವಂತಹ ಅವರ ಯಾರು ಹರೀಶ್ ಪೂಂಜಾ ಅವರ ಬೆಂಬಲಿಗರು ಆವಾಜ್ ಆದ ತಕ್ಷಣ ಬಾಲ ಮುದ್ರಕೊಂಡು ಹಂಗೆ ವಾಪಸ್ ಬಂದ್ಬಿಡ್ತಾರೆ ಪೊಲೀಸರು. ಅಂದ್ರೆ ಅರ್ಥ ಮಾಡ್ಕೋಬೇಕು ನಮ್ಮ ಪೊಲೀಸರ ಕೆಪಾಸಿಟಿ ಎಷ್ಟಿದೆ ಅಂತ. ಹೋಗ್ತಾ ಇರು ಅಂತ ಪೊಲೀಸ್ಗೆ ಆವಾಜ್ ಹಾಕ್ತಾರೆ ಒಬ್ಬ MLA. ಹೋಗ್ತಾ ಇರು ಅಂತ. ಒಂದು ಪ್ರಾಣಿಗಾದ್ರೂ ಬೆಲೆ ಇರುತ್ತೆ, ನಿಮ್ಮ ಪೊಲೀಸರಿಗೆ ಬೆಲೆ ಇಲ್ವೇನ್ರಿ? ಸೊ ಬೆಲೆ ಇಲ್ದಂಗೆ ನಿಮ್ಮನ್ನ ಆಚೆಗಟ್ತಾರೆ ಹರೀಶ್ ಪೂಂಜಾ ಅವರು. ನೀವು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ವಾಪಸ್ ಬರ್ತೀರಿ ಅಂತಂದ್ರೆ ನಮಗೆ ನಾಚಿಕೆ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಕರ್ನಾಟಕದ ಪೊಲೀಸರು, ಅದರಲ್ಲೂ ಮಂಗಳೂರು ಭಾಗದ ಪೊಲೀಸರು ಅವ್ರು ಮಾಡಿರುವಂಥ ಇತ್ತೀಚಿನ ಕೆಲಸಗಳನ್ನು ನೋಡ್ತಾ ಇದ್ರೆ ಒಬ್ಬ MLAಗೆ ಹೆದರ್ಕೊಂಡು ನೀವು ವಾಪಸ್ ಬರ್ತೀರಾ? ಅದರಲ್ಲೂ ಆತನೇ, ಇವ್ರು ಹೋದ್ರೆ ಬರಲ್ಲ, ಆಮೇಲೆ ಅವರೇ ಪುರ್ಸೊತ್ತಾಗಿ ಟೈಮ್ ಸಿಕ್ಕಾಗ ಅವ್ರು ಬರ್ತಾರಂತೆ ಪೊಲೀಸ್ ಸ್ಟೇಷನ್ಗೆ. ಬಂದಮೇಲೆ ವಿಚಾರಣೆ ಮಾಡಿ ಬಿಟ್ಬಿಡ್ತೀರಂತೆ. ನಾನು ಹೇಳೋದು ಬಿಟ್ಬಿಡೋದು ಅಥವಾ ವಿಚಾರಣೆ ಮಾಡೋದು ಅದೆಲ್ಲ ಇಂಪಾರ್ಟೆಂಟು. ನಾಳೆ ಇನ್ಯಾರೋ ಕಳ್ಳನನ್ನೋ ಯಾರೋ ಒಬ್ಬನ್ನ ನೀವು ಕರ್ಕೊಂಡು ಬರ್ತೀರಾ, ಅಥವಾ ಸಾಮಾನ್ಯ ಮನುಷ್ಯನೇ ಬಂದು ಅವನು ಕಾನೂನು ಬಾಹಿರವಾಗಿ ನಿಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾನೆ ಅಥವಾ ಕಾಕಿ ಹಾಕ್ಕೊಂಡಿರುವಂಥ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾಗ ಆತನನ್ನು ನೀವು ಪ್ರಶ್ನೆ ಮಾಡಿದಾಗ ಹೋಗು ನಿಮ್ಮ ಅಪ್ಪಂದ ಪೊಲೀಸ್ ಸ್ಟೇಷನ್ ಅಂದರೆ ಸುಮ್ಮನೆ ಬಿಡ್ತೀರಾ ಹೇಳಿ? ಯಾರಾದರೂ ಒಬ್ಬ ನಾರ್ಮಲ್ ಪಬ್ಲಿಕ್, ಒಬ್ಬ ನಾರ್ಮಲ್ ಮನುಷ್ಯ ನಿಮ್ಮ ಮೇಲೆ ರೇಗಾಡಿ ಲಾಠಿ ಚಾರ್ಜ್ ಹಾಕಬೇಕಾದ್ರೆ, ಪ್ರತಿಭಟನೆಗಳು ಮಾಡಬೇಕಾದ್ರೆ ಏನಾದರೂ ಒಂದು ಕಲ್ಲು ಬಿದ್ದರೆ ಮಗ್ಗ ಅವ್ರ ಕೈ ಕಾಲು ಕಿತ್ತೋವಂಗೆ ಹೊಡಿಯುವಂಥ ಪೊಲೀಸರು ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ಮೇಲೆ ಧಮಕಿ ಹಾಕಿದ್ರು ಕೂಡ ನೀವು ಸುಮ್ಮನೆ ಇರ್ತೀರಾ ಅಂತಂದರೆ
ಇದೇನು ಪೊಲೀಸಿಂಗು, ಇದೇನು ಕಾನೂನು, ಏನು ನಡೀತಾ ಇದೆ ಈ ರಾಜ್ಯದಲ್ಲಿ? ಅಂದರೆ ಜನಸಾಮಾನ್ಯರಿಗೊಂದು ಕಾನೂನು, MLAಗಳಿಗೊಂದು ಕಾನೂನು. ಆಯಿತು, ಮಾಜಿ ಪ್ರಧಾನಿ ದೇವೇಗೌಡರು ಮನೆಗೆ ಹೋದ್ರಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಹೋದರ, ಹಾಲಿ MLA, ಮಾಜಿ ಮಿನಿಸ್ಟರ್ ರೇವಣ್ಣವ್ರನ್ನ ದರದರ ಎಳ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ. ಅದೇ ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡೋದಕ್ಕಂತ ನೀವು ಬಂದಾಗ ಅವ್ರ ಬೆಂಬಲಿಗರು ಆವಾಜ್ ಹಾಕಿದ್ರು ಅಂತ ವಾಪಸ್ ಬಂದ್ಬಿಟ್ರಲ್ಲ. ಗ್ರೇಟ್ ನೀವು ನಮ್ಮ ಪೊಲೀಸರು. ಪದೇ ಪದೇ ಇಂತಹ ಘಟನೆಗಳೇ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರ ವರ್ತನೆ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನಾರ್ಮಲ್ ಪಬ್ಲಿಕ್ಗೆ ಮತ್ತು ಇಂತಹ VIP ಗಳಿಗೆ ಸಪ್ರೇಟ್ ಕಾನೂನು ಇದೆ ಅಂತ ಅನ್ಸುತ್ತೆ. ನಿಮ್ಮ ರೂಲ್ಸ್ ಬುಕ್ಕಲ್ಲಿ ಮೋಸ್ಟ್ಲಿ ಆ ಥರದ ಕಾನೂನುಗಳನ್ನ ನೀವು ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಒಂಚೂರು ರೆಸ್ಪೆಕ್ಟ್ ಬೇಡವೇನ್ರಿ? ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಪೊಲೀಸರಿಗೆ ರೆಸ್ಪೆಕ್ಟ್ ಬೇಡವಾ? ಯಾರು ಹೆಂಗಾದ್ರೂ ಬಂದು ಏನಾದರೂ ಬೈದು ಏನು ಬೇಕಾದರೂ ಮಾತಾಡ್ಬಿಡ್ಬೋದಾ? ಅದನ್ನು ನೀವು ಸುಮ್ಮನೆ ನೋಡ್ತಾ ಕೂತ್ಕೋತೀರಾ? ಅಲ್ಲ, ಚುನಾವಣೆಯಲ್ಲಿ ಗೆದ್ರೆ ಒಬ್ಬ MLA ಆದರೆ ನೀವು ಗೆದ್ದಿರುವಂತಹ ಕ್ಷೇತ್ರವನ್ನು, ಇಡೀ ರಾಜ್ಯವನ್ನು ನಿಮಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದೀರಾ? ನೀವು ಹೆಂಗೆ ಬೇಕೋ, ನಿಮ್ಗೆ ಯಾರಿಗೆ ಬೇಕೋ ಅವರನ್ನು ರಕ್ಷಣೆ ಮಾಡೋದಕ್ಕೆ, ಅವ್ರು ಅಕ್ರಮ ಮಾಡಿರಲಿ, ಅವ್ರು ರೇಪ್ ಮಾಡಿರಲಿ, ಅವರು ಕಿತ್ತೋಗಿರೋ ಕೆಲಸ ಮಾಡಿರಲಿ, ನೀವು MLAಗಳಾದ್ರಿಂದ ನೀವು ಏನು ಮಾಡಿದ್ರೂ ಕೂಡ ನಡೆಯುತ್ತಾ? ಅಂದರೆ ನಿಮಗೆ ಬೇರೆ ಕಾನೂನು ಇದೆಯಾ ಅಂತ? ಅಂದರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ಎಂತಹ ಗೂಂಡಾಗಿರಿ ಮಾಡಿದ್ರು ಕೂಡ ಸುಮ್ಮನೆ ಇರಬೇಕಾ? ಯಾರು ಏನು ಕೇಳಲೇಬಾರ್ದಾ? ಏನು ಕರ್ನಾಟಕ ನಿಮ್ಮ ಅಪ್ಪನ ಮನೆ ಛತ್ರನ? ಕಾನೂನಿಗೆ ಬೆಲೆ ಕೊಡದೇ ಇರೋ ಒಬ್ಬ ಶಾಸಕ ಪೊಲೀಸರನ್ನ ಕಸದ ಕಡ್ಡಿ ಥರ ನೋಡ್ತಾನೆ ಅಂತಂದರೆ ಈ ವ್ಯವಸ್ಥೆ ಅದೆಷ್ಟು ಕುಲಗೆಟ್ಟು ಹೋಗಿದೆ ನೋಡ್ರಿ. ಇದೇ ಒಬ್ಬ ಸಾಮಾನ್ಯ ಮನುಷ್ಯ, ನಾನು ಪದೇ ಪದೇ ಹೇಳ್ತೀನಿ, ಇದೇ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ದೆ ಆದರೆ ಅವನನ್ನು ಹೀಗೆ ಸುಮ್ಮನೆ ಬಿಡ್ತಾ ಇದ್ರಾ? ಅವನ್ನ ಒದ್ದು ಒಳಗೆ ಹಾಕ್ತಿದ್ರಾ ಇಲ್ವಾ? ಅವನ್ನ ಹೆಲಿಕಾಪ್ಟರ್ ಹತ್ತಿಸ್ತಿದ್ರಾ ಇಲ್ವಾ? ಸೊ ಇದೇ ವ್ಯತ್ಯಾಸ ಈ ರಾಜ್ಯದಲ್ಲಿ ನಡೀತಾ ಇರೋದೀಗ. ಇಷ್ಟೆಲ್ಲ ಆದಮೇಲೆ ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಸಾರ್ವಜನಿಕ ಭಾಷಣದಲ್ಲಿ ತಮ್ಮ ಚೇಲಾಗಳ ಜೊತೆ ಎಲ್ಲ ನಿಂತ್ಕೊಂಡು ಏನಂತಾರೆ ಅಂತಂದರೆ, ಇವರೇ ಅಂದ್ಬಿಟ್ಟಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಆದರೆ ಅವ್ರು ಹಂಗಂದಿಲ್ವಂತೆ. ಅವ್ರಂದಿದ್ದೇನು ಅಂತಂದರೆ, ನಾಯಿದ ಮಗ ಸರ್ಕಲ್ ಇನ್ಸ್ಪೆಕ್ಟರ್, ಬ್ಯಾವರ್ಸಿ ತಹಶೀಲ್ದಾರ್ ಅಂತ ವಸಂತ ಬಂಗೇರ ಅವರು ಈ ಹಿಂದೆ ಹೇಳಿದ್ರು ಇದೇ ಬೆಳ್ತಂಗಡಿಯಲ್ಲಿ. ಆಗ ಪೊಲೀಸರು ಅವ್ರ ಮೇಲೆ ಕೇಸ್ ಹಾಕಿಲ್ಲ. ನಾನು ಜಸ್ಟ್ ನಿಮ್ಮಪ್ಪಂದ ಪೊಲೀಸ್ ಸ್ಟೇಷನ್ ಅಂತ ಅಂದಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ವಸಂತ ಬಂಗೇರ ಅವರಾಯಿತು, ನೀವಾಯಿತು, ಪೊಲೀಸರನ್ನ ಏನು ಬೇಕಾದರೂ ಅನ್ಬೋದಾ? ತಹಶೀಲ್ದಾರ್ ನಿಮ್ಮ ಅಪ್ಪನ ಮನೆಯಲ್ಲಿ ಏನಾದರೂ ಅಕೌಂಟೆಂಟ್ ಅಂತ ಅನ್ಕೊಂಡಿದ್ದೀರಾ? ಅಥವಾ ಸರ್ಕಲ್ ಇನ್ಸ್ಪೆಕ್ಟರು? ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಂದರೆ ಯಾರನ್ನ ಬೇಕಾದರೂ ಹೆಂಗೆ ಬೇಕಾದರೂ ಬೈದು ಬಿಡ್ಬೋದಾ? ವಸಂತ ಬಂಗೇರ ಅವರು ಮತ್ತು ಹರೀಶ್ ಪೂಂಜಾ ಅವರು, ನೀವೆಲ್ಲ ಆ ಭಾಗದ ಜನ ಯಾರನ್ನ ಹೆಂಗೆ ಬೇಕಾದರೂ ಬೈತೀರಾ? ಅಂದರೆ ಕಾನೂನಿಗೆ ಬೆಲೆ ಇಲ್ವಾ? ಅಥವಾ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಕಾಲಿನ ಅಡಿಯಲ್ಲಿ ಕೆಲಸ ಮಾಡುವಂಥ ಕೆಲಸದಾಳುಗಳು ಅಂತ ಅನ್ಕೊಂಡಿದ್ದೀರಾ? ಅಂದರೆ ಸರ್ಕಾರಿ ನೌಕರರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಯಾವುದೇ ಬೆಲೆ ಇಲ್ವಾ? ನಮ್ಮಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಎಲ್ಲ ಇದೆ ರೀ. ನೀವೇ ಎಲ್ಲ ಅಂಗಗಳು ಅಂತ ಅಂದ್ಕೊಂಡು ಯಾರ ಮೇಲೆ ಬೇಕಾದರೂ ಸವಾರಿ ಮಾಡಬಹುದು ಅಂತ ಅಂದರೆ ಇದೇ ವ್ಯತ್ಯಾಸ ರಾಜ್ಯದಲ್ಲಿ ಈಗ ಆಗ್ತಾ ಇರೋದು. ಅದು ಕಾಂಗ್ರೆಸ್, BJP, JDS ಅಂತಲ್ಲ, ಎಲ್ಲ ಪಕ್ಷಗಳಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಎಲ್ಲರೂ ಒಟ್ಟಾಗಿ ಆ ಒಬ್ಬ ನಾಯಕನನ್ನು ಬಚಾವ್ ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಯಾವುದೇ ಒಬ್ಬ MLA, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಒಬ್ಬ MLA ತಪ್ಪು ಮಾಡ್ದ ಅಂದ ತಕ್ಷಣ ಅವನನ್ನು ಬಚಾವ್ ಮಾಡೋದಕ್ಕೆ ಎಲ್ಲ ಪಾರ್ಟಿಗಳು ಒಂದಾಗ್ತವೆ. ಇವತ್ತು ಆಗ್ತಾ ಇರೋದು ಅದೇ. ಏನು ಹರೀಶ್ ಪೂಂಜಾ ಅವರು ಏನೋ ಒಂದು ದೊಡ್ಡ ಏನೋ ಮಾಡಿಬಿಟ್ಟಿದ್ದಾರೆ ಅಂತಲ್ಲ, ಆದರೆ ಒಂದು ಸಮಾಜದಲ್ಲಿ ಒಂದು ಜೆಸ್ಚರ್ ತುಂಬ ಇಂಪಾರ್ಟೆಂಟು. ಒಬ್ಬ ನಾಯಕ ನಡೆದುಕೊಳ್ಳುವಂತಹ ರೀತಿ ಇಂಪಾರ್ಟೆಂಟು. ಯಾರೋ ಅಕ್ರಮವಾಗಿ ಕಲ್ಲು ಕ್ವಾರಿ ನಡೆಸ್ತಾ ಇದ್ದವರನ್ನು ಪೊಲೀಸರು ಕರ್ಕೊಂಡು ಬಂದರು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ದೊಡ್ಡ ರಾಮಾಯಣ ಮಾಡಿ, ಇಷ್ಟೆಲ್ಲ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋವಂಥ ಲ್ಯಾಂಗ್ವೇಜ್ ಎಲ್ಲ ಮಾತಾಡಿ ಎಲ್ಲರೂ ಕೂಡ ಬೈಯೋಂಗೆ ಆಯಿದ್ರು ಕೂಡ ಅವರನ್ನು ನಡೆಸ್ಕೊಳ್ತಾ ಇರುವ ರೀತಿ ಇದೆಯಲ್ಲ, ಆ್ಯಸ್ ಇಫ್ ಅವರು ಮೇಲಿಂದ ಕೆಳಗಡೆ ಹಿಡಿದವ್ರ ಥರ. ಒಂದಂತೂ ಸತ್ಯ, ನೀವು ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ನಾಳೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ, ಅಲ್ಲ ರೀ ಪ್ರಜ್ವಲ್ ರೇವಣ್ಣ ಹೋಗಿ ಎಷ್ಟು ದಿನ ಆಯಿತು, ಅವನ್ನೇ ಹಿಡ್ಕೊಂಬರಕ್ಕೆ ನಿಮ್ಗೆ ಶಕ್ತಿ ಇಲ್ಲ, ಇವತ್ತು ನಮ್ಮನ್ನು ಕೇಳ್ತೀರಾ ಅಂತಾರೆ. ಇಷ್ಟೆಲ್ಲ ಮಾಡಿದವ್ರೆ ಬೇಲೆಯಲ್ಲಿ ಓಡಾಡುತ್ತಿದ್ದಾರೆ, ನೀವೇನ್ರಿ ನಮಗೆ ಕೇಳೋದು ಅಂತಾರೆ. ಹರೀಶ್ ಪೂಂಜಾ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಾಯಿ ಬಂದಂಗೆ ನಿಮ್ಗೆ ಕ್ಯಾಕರ್ಸ್ ಹೋಗಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಲ್ಲ, ನಮ್ಮೇಲೇನ್ರಿ ನಿಮ್ಮ ಪೌರುಷ ಅಂತ ಅಂತಾರೆ. ಅಂಥ ಸಂದರ್ಭದಲ್ಲಿ ನೀವೇನು ಉತ್ತರ ಕೊಡ್ತೀರಾ? ಒಂದಂತೂ ಸತ್ಯ, ರಾಜಾರೋಷವಾಗಿ ಎಲ್ಲರೂ ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆಯಾ, ಸತ್ತೋಗಿದೆಯಾ ಅಂತ ಜನ ಮಾತಾಡ್ತಿದ್ದಾರೆ. ಗೂಂಡಾಗಿರಿ ಅಲ್ಲೆಲ್ಲೋ ಬಿಹಾರ, UP ಅಲ್ಲೆಲ್ಲೆಲ್ಲೋ ನಡೀತಾ ಇತ್ತಂತೆ. ಈಗ ಅಲ್ಲಿ ಬುಲ್ಡೋಸರ್ ಬಾಬಾ ಅಂತೆ, ಆ ಬಾಬಾ ಈ ಬಾಬಾ ಬಂದು ಎಲ್ಲರ ಬಾಯಿಗೂ ಪಟ್ಟಿ ಹಾಕಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಗೂಂಡಾ ರಾಜ್ಯ ಆಗುವಂತಹ ದಿನಗಳು ದೂರ ಉಳಿದಿಲ್ಲ. ಯಾರು ಏನು ಬೇಕಾದರೂ ಮಾತಾಡ್ಬೋದು,
ಏನು ಬೇಕಾದರೂ ಮಾಡಬಹುದು, ಯಾರು ಹೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.